ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ಸೊ ತುಂಬಾ ಕೆಲಸ ಮಾಡ್ತಿದ್ದೀರಾ, ಬಟ್ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ಸಿಗ್ತಾ ಇಲ್ಲ. ಸೊ ಅವಾಗ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ನೇ ಸಿಗ್ತಾ ಇಲ್ಲ ಅಂತಂದ್ಮೇಲೆ ನಾವು ಏನಕ್ಕಪ್ಪ ಈ ಬ್ಲಾಗ್ ಅಲ್ಲಿ ಕೆಲಸ ಮಾಡಬೇಕು. ಸೊ ಆವಾಗ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಸುಮ್ಮನೆ ವೇಸ್ಟ್ ಅಪ್ಪ ಬ್ಲಾಗ್ ಮಾಡೋದು ಅನ್ನೋದು ಈ ತರ ಒಂದು ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೂಗಲ್ ಆಡ್ಸೆನ್ಸ್ ಇಂದ ಅಪ್ರೂವ್ ಸಿಗ್ತಾ ಅಲ್ವಾ, ಬಿಟ್ಬಿಡಿ ಗೂಗಲ್ ಆಡ್ಸೆನ್ಸ್. ಅದು ಬಿಟ್ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ಗಳಿದಾವೆ, ನೀವು ಅದರಲ್ಲಿ ಅಪ್ಲೈ ಮಾಡಿಕೊಂಡು ಆರಾಮಾಗಿ ದುಡ್ಡನ್ನ ಮಾಡ್ಬೋದು. ಸೊ ಆ ಪ್ಲಾಟ್ಫಾರ್ಮ್ಗಳು ಯಾವ್ಯಾವು ಏನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಹೌದು, ನೀವು ಕೇಳಿದ ನಿಜ. ಏನಪ್ಪಾ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಪ್ರೂವ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಗೂಗಲ್ ಆಡ್ಸೆನ್ಸ್ ಇಂದ್ರೆ ನಾವು ದುಡ್ಡು ಮಾಡಬೇಕು ಅಂತಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಆಗಲ್ಲ. ಯಾಕಪ್ಪ ಅಂದ್ರೆ ಗೂಗಲ್ ಆಡ್ಸೆನ್ಸ್ಗೆ ಅದರದೇ ಆದಂತಹ ಒಂದು ಕೆಲವೊಂದು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಸೊ ಆ ರೂಲ್ಸ್ ಪ್ರಕಾರನೇ ನಾವು ಏನಪ್ಪಾ ಅಂತಂದ್ರೆ ಕೆಲಸ ಮಾಡಬೇಕಾಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಪ್ರೂವ್ ಸಿಕ್ಕಿಲ್ಲಪ್ಪ, ಬೇಡ, ಬಿಟ್ಬಿಡಿ. ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಪ್ರೂವ್ ಇಲ್ಲ, ನಮಗೆ ಪರವಾಗಿಲ್ಲ. ನಮ್ಮ ಬ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಟ್ರಾಫಿಕ್ ಇದೆಯಾ, ಕಂಟೆಂಟ್ ಆಗ್ತಾ ಇದೀವಾ, ಸೊ ಇಷ್ಟಿದ್ರೆ ಸಾಕು. ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇವತ್ತು ನಾನು ಏನಂತಂದ್ರೆ ಒಂದು 4 ಪ್ಲಾಟ್ಫಾರ್ಮ್ಗಳನ್ನ ಹೇಳ್ತೀನಿ. ಸೊ ಆ 4 ಪ್ಲಾಟ್ಫಾರ್ಮ್ಗಳಲ್ಲಿ ಗೂಗಲ್ ಆಡ್ಸೆನ್ಸ್ ಕಿಂತಾನು ನಿಮ್ಗೆ ಕಡಿಮೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಅದೇ ರೀತಿ ಒಳ್ಳೆ ಒಂದು ದುಡ್ಡು ಕೂಡ ಇದೆ. ಸೊ ಗೂಗಲ್ ಆಡ್ಸೆನ್ಸ್ ತರ ಅಂತ ಹೇಳಕ್ಕಾಗಲ್ಲ, ಬಟ್ ನಿಮ್ಗೆ ಅಟ್ಲೀಸ್ಟ್ ಅದಕ್ಕಿಂತನಾದ್ರೂ ನಾವು ದುಡ್ಡು ಮಾಡ್ಬೋದು, ಕೆಲಸ ಮಾಡಿದ್ಮೇಲೆ ದುಡ್ಡಾದ್ರೂ ಸಿಗುತ್ತೆ ಅನ್ನೋ ತರ ನಾವೇನಪ್ಪಾ ಅಂತಂದ್ರೆ ಕೆಲವೊಂದು ಆಡ್ ಪ್ಲಾಟ್ಫಾರ್ಮ್ಸ್ ಇದೆ. ನಾನು ಅದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಸ್ನೇಹಿತರೆ, ಮೊದಲನೇ ಪ್ಲಾಟ್ಫಾರ್ಮ್ ಏನಪ್ಪಾ ಅಂತಂದ್ರೆ ಪ್ರೊಪೆಲ್ಲರ್ ಆಡ್ಸ್ ಅಂತ. ಸೊ ಇದೇನಪ್ಪಾ ಅಂತಂದ್ರೆ ಒಂದು ಗೂಗಲ್ ಆಡ್ಸೆನ್ಸ್ ತರಾನೇ ಇದು ಕೂಡ ಒಂದು ಕೆಲಸ ಮಾಡುತ್ತೆ. ಬಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ತರಹದ ಟ್ರಾಫಿಕ್ ಅವಶ್ಯಕತೆ ಇಲ್ಲ. ನಿಮಗೆ 0 ಟ್ರಾಫಿಕ್ ಇದ್ರೂ ಕೂಡ ನೀವೇನ್ ಮಾಡ್ಬೋದು, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ 1000 ವ್ಯೂಸ್ಗೆ ಏನಪ್ಪಾ ಅಂತಂದ್ರೆ $8 ರಿಂದ $10 ವರೆಗೂ ಸಿಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಷ್ಟೊಂದು ಸಿಗಲ್ಲ ನನ್ನ ಪ್ರಕಾರ. $2 $2 ರಿಂದ $5 ವರೆಗೂ ಮಾತ್ರ ಸಿಗುತ್ತೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ 1000 ವ್ಯೂಸ್ಗೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ 1000 ವ್ಯೂಸ್ಗೆ ನಿಮಗೆ $8 ರಿಂದ $10 ವರೆಗೂ ಸಿಗುತ್ತೆ. ಮತ್ತೆ ಇದರಲ್ಲಿ ಮಿನಿಮಮ್ ಏನಪ್ಪಾ ಅಂತಂದ್ರೆ $5 ವರೆಗೂ ಇತ್ತಪ್ಪ ಅಂತಂದ್ರೆ ನಾವು ವಿತ್ಡ್ರಾ ಮಾಡ್ಕೋಬಹುದು. ಸೊ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ $100 ಆದ್ಮೇಲೆನೆ ನಾವು ವಿತ್ಡ್ರಾ ಮಾಡ್ಕೊಳಕ್ ಆಗೋದು. ಬಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ $5 ಇತ್ತಂದ್ರೆ ಸಾಕು, ನಾವು ಈಸಿಯಾಗಿ ವಿತ್ಡ್ರಾ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಒಂದು ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂತಂದ್ರೆ ಇಜಾಯ್ಕ್ ಅಂತ. ಸೊ ಇಜಾಯ್ಕ್ ಅಂತ ಕೇಳಿರ್ತೀರಾ. ಸೊ ನೀವು ಏನಾದ್ರು ಯಾವ್ದಾದ್ರು ವೆಬ್ಸೈಟ್ ಓಪನ್ ಮಾಡಿದಾಗ ಆಡ್ಸ್ ಬರ್ತಾ ಇರುತ್ತೆ. ಸೊ ಆಡ್ಸ್ ಬೈ ಇಜಾಯ್ಕ್ ಅಂತ ಬರ್ತಾ ಇರುತ್ತೆ. ಕೆಲವೊಬ್ರು ತುಂಬಾ ಜನ ಇಜಾಯ್ಕ್ ಬರ್ತಾ ಇದಾರೆ. ಯಾಕಪ್ಪ ಅಂತಂದ್ರೆ ಇಜಾಯ್ಕ್ ಅಲ್ಲಿ ಅಷ್ಟೊಂದು ಒಂದು ಒಳ್ಳೆ ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅದು. ನಾವು ಗೂಗಲ್ ಆಡ್ಸೆನ್ಸ್ಗೆ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ತುಂಬಾನೇ ಇರುತ್ತೆ, ಬಟ್ ಇದರಲ್ಲೂ ಕೂಡ ಅಷ್ಟೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರಲ್ಲ. ಅದೇ ರೀತಿ ಏನಂತಂದ್ರೆ ಇಷ್ಟೇ ಟ್ರಾಫಿಕ್ ಇರಬೇಕು ನಮ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಅದು ಕೂಡ ಇಲ್ಲ. ಇದರಲ್ಲಿ ನಮ್ಗೆ ಎಷ್ಟೇ ಟ್ರಾಫಿಕ್ ಇದ್ರೂ ನಾವು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಅದೇ ರೀತಿ ಆಡ್ ರೆವಿನ್ಯೂ ಕೂಡ ತುಂಬಾ ಚೆನ್ನಾಗಿದೆ, ಫಾಸ್ಟ್ ಅಪ್ರೂವ್ ಆಗುತ್ತೆ. ನೀವು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಅಂದ್ರೂ ಕೆಲವೊಬ್ರದ್ದು 1 ಡೇ ಅಪ್ಲೈ ಆಗುತ್ತೆ, ಕೆಲವೊಬ್ರದ್ದು 1 ವೀಕ್ ಆಗುತ್ತೆ, ಕೆಲವೊಬ್ರದ್ದು 1 ಮಂತ್ ಆಗುತ್ತೆ, ಕೆಲವೊಬ್ರು 6 ಮಂತ್ಸ್ ಆಗುತ್ತೆ. ಅದರಲ್ಲಿ ಹೇಳಕ್ಕಾಗಲ್ಲ ಟೈಮ್ಸ್. ಬಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಾಸ್ಟ್ ಅಪ್ರೂವಲ್ ತುಂಬಾನೇ ಇದೆ. ಸೊ ಇಷ್ಟು ಇಜಾಯ್ಕ್ ಅದು. ಸೊ ನೆಕ್ಸ್ಟ್ ಒಂದು ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂತಂದ್ರೆ ಪಾಪ್ ಆಡ್ಸ್. ಸೊ ಪಾಪ್ ಆಡ್ಸ್ ಅಂದ್ರೆ ಏನಂತಂದ್ರೆ ನಾವು ಇವಾಗ ಯಾವ್ದಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಒಂದು ಪಾಪ್ಅಪ್ಗಳು ಬರ್ತವೆ ಆಡ್ಸ್ ಅದು. ಸೊ ಅದು ಏನಪ್ಪಾ ಅಂತಂದ್ರೆ ಪಾಪ್ ಆಡ್ಸ್. ಆ ತರ ಬರುವಂತ ಆಡ್ಸ್ ಗಳಿಗೆ ನಾವು ಏನಂತೀವಿ, ಪಾಪ್ ಆಡ್ಸ್. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಕೂಡ ಸೇಮ್, ಯಾವುದೇ ತರಹದ ಲಿಮಿಟ್ ಇಲ್ಲ. ಇಷ್ಟೇ ಟ್ರಾಫಿಕ್ ಇರಬೇಕು, ಇಷ್ಟೇ ನಮ್ಗೆ ಟ್ರಾಫಿಕ್ ಇದ್ರೆ ಮಾತ್ರ ನಾವು ಅಂದ್ರೆ ಆಡ್ಸ್ಗೆ ನಾವು ಅಪ್ರೂವ್ ಕೊಡ್ತೀವಿ ಅಂತ ಯಾವುದೇ ತರಹದ ಇದರಲ್ಲಿ ಇಲ್ಲ. ನಾವು 0 ಟ್ರಾಫಿಕ್ ಇದ್ರೂ ಕೂಡ ನಾವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಬಟ್ ಏನ್ ಮಾಡಿ ಅಂತಂದ್ರೆ ನಾನು ಇದೆಲ್ಲ ಹೇಳ್ತಾ ಬಂದಿದ್ದೀನಿ. ಸೊ ಗೂಗಲ್ ಆಡ್ಸೆನ್ಸ್ ಬಿಟ್ಟು ನೀವು ಇದನ್ನೇ ಮಾಡ್ತೀರಿ ಅಂತಂದ್ರೆ ಬೇಡ. ಹೊಸದಾಗಿ ಏನು ಸ್ಟಾರ್ಟ್ ಮಾಡ್ತಿದ್ದೀರಾ, ಗೂಗಲ್ ಆಡ್ಸೆನ್ಸ್ ಗೂಗಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅದ್ರ ಪ್ರಕಾರನೇ ಸ್ಟಾರ್ಟ್ ಮಾಡಿ. ಫೈನಲ್ ಆಗಿ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ಸಿಕ್ಕಿಲ್ಲ ಅಂದಾಗ ನಾವು ಈ ಒಂದು ಪ್ಲಾಟ್ಫಾರ್ಮ್ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಇದು ಅಲ್ಟರ್ನೇಟಿವ್ ಗೂಗಲ್ ಆಡ್ಸೆನ್ಸ್ಗೆ. ನಾವು ಗೂಗಲ್ ಆಡ್ಸೆನ್ಸೇ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಥರ್ಡ್ ಪಾರ್ಟಿ ಅಂತಾನೆ ಹೇಳ್ಬೋದು ನಾವು. ಸೊ ಅದಕ್ಕೋಸ್ಕರ ನಾವು ಏನಂತಂದ್ರೆ ಫಸ್ಟ್ ಗೂಗಲ್ ಆಡ್ಸೆನ್ಸ್ಗೆ ಅಪ್ರೋಚ್ ಮಾಡಬೇಕು. ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವ್ ಸಿಕ್ಕಿಲ್ಲ ಅಂತಂದ್ರೆ ಇನ್ ಕೇಸ್ ಆವಾಗ ನಾವೇನಪ್ಪ ಅಂತಂದ್ರೆ ಇದರಲ್ಲಿ ನಾವು ಕೆಲಸನ ಮಾಡ್ಬೋದು. ಸೊ ಲಾಸ್ಟ್ ಫೈನಲ್ ಯಾವ್ದಪ್ಪ ಅಂತಂದ್ರೆ ಪ್ಲಾಟ್ಫಾರ್ಮು ರೆವಿನ್ಯೂ ಹಿಟ್ಸ್ ಅಂತ. ಸೊ ಅಂತಂದ್ರೆ ಇದರಲ್ಲಿ ಯಾರಾದರೂ
ಇವಾಗ ಹಳೇದೆಷ್ಟು 3 ಹೇಳಿದ್ನಲ್ಲ, ಸೊ ಆ 3ರಲ್ಲಿ ಜಸ್ಟ್ ನೋಡಿದ್ರೆ ರೆವಿನ್ಯೂ ಇರುತ್ತೆ, ಅದೇ ರೀತಿ ಯಾರಾದರೂ ಕ್ಲಿಕ್ ಮಾಡಿದ್ರೆ ರೆವಿನ್ಯೂ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ, ನೋಡಿದ್ರೂ ಸಿಗಲ್ಲ, ಕ್ಲಿಕ್ ಮಾಡಿದ್ರೂ ಸಿಗಲ್ಲ. ಬಟ್ ಏನಪ್ಪ ಅಂತಂದರೆ ಆ್ಯಕ್ಷನ್ ಆಗಬೇಕಲ್ಲಿ. ಏನಂತಂದರೆ ಇವಾಗ ಒಂದು ಆ್ಯಡ್ಸ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾದರೂ ಇಮೇಲ್ ಐ ಡಿ ಕೇಳುತ್ತಪ್ಪ ಅಂತಂದರೆ ಇಮೇಲ್ ಐ ಡಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕು ಅವರು. ಸೊ ಅದು ಆ್ಯಕ್ಷನ್. ಆ ಆ್ಯಕ್ಷನ್ ಆದರೆ ಮಾತ್ರ ನಮಗೆ ದುಡ್ಡು ಬರೋದಕ್ಕೆ ಚಾನ್ಸಸ್ ಇರುತ್ತೆ. CPA ಥರ ಇದು. ಸೊ ಕ್ಲಿಕ್ ಪರ್ ಆ್ಯಕ್ಷನ್ ಅಂತ ಬರುತ್ತೆ. ಸೊ CPA ಮಾರ್ಕೆಟಿಂಗ್ ಥರ ಇದು ಒಂದು ಆ್ಯಡ್ಸು. ಸೊ ಇದರಲ್ಲಿ ಏನಂತಂದರೆ ಯಾರಾದರೂ ಕ್ಲಿಕ್ ಮಾಡಿ ಇಮೇಲ್ ಐ ಡಿ ಅಲ್ಲಿ ಏನಾದರೂ ಡೀಟೇಲ್ಸ್ ಕೇಳಿದ್ರೆ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಂತಂದರೆ ಮಾತ್ರ ನಿಮಗೆ ರೆವಿನ್ಯೂ ಬರುತ್ತೆ. ಸೊ ಇದು ಫೈನಲ್ 4. ಸೊ ಇದು 4ಅನ್ನು ಬಿಟ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಯಾವುದಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ನೀವು ಆ್ಯಡ್ಸಿಂದ ಎಷ್ಟು ದುಡ್ಡು ಮಾಡ್ತೀರಲ್ಲ ಅದಕ್ಕಿಂತ ಡಬಲ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಮಾಡ್ಬೋದು. ಸೊ ನಿಮ್ಮ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ಪ್ರಾಡಕ್ಟ್ ರಿವ್ಯೂ ಏನಾದರೂ ಮಾಡ್ತಿದ್ದೀರಪ್ಪ ಅಂತಂದರೆ ನೀವು ಈಸಿಯಾಗಿ ಇವ್ಯಾವುದು ಆ್ಯಡ್ಸ್ಗಳ ತೊಂದರೆನೇ ಬೇಕಾಗಿಲ್ಲ ನಿಮಗೆ, ನೀವು ಈಸಿಯಾಗಿ ದುಡ್ಡನ್ನು ಮಾಡ್ಬೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗು ಕೂಡ ಒಂದು ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬ್ಲಾಗನ್ನು ನೀವು ಮಾಡಿಕೊಂಡು ಈಸಿಯಾಗಿ ದುಡ್ಡನ್ನು ಮಾಡ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇದು ಗೂಗಲ್ ಆ್ಯಡ್ಸೆನ್ಸ್ ಅಲ್ಟರ್ನೇಟಿವ್ಸ್ ಇವೆಲ್ಲ ನಾನು ಹೇಳಿದ್ದು. ಸೊ ಗೂಗಲ್ ಆ್ಯಡ್ಸೆನ್ಸಲ್ಲಿ ಇನ್ ಕೇಸ್ ಅಪ್ರೂವ್ ಸಿಕ್ಕಿಲ್ಲ ಅಂದಾಗ ಮಾತ್ರ ಇದನ್ನು ನೀವು ಉಪಯೋಗಿಸ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಏನಾದರೂ ಗೊತ್ತಾಗಿಲ್ಲ, ಏನಾದರೂ ಎಕ್ಸ್ಟ್ರಾ ಇನ್ನೂ ಕಂಟೆಂಟ್ ವಿಡಿಯೋಸ್ ಬೇಕಪ್ಪ ಅಂತಂದರೆ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ.